ಏನೋ ಬಟ್ಟೆಲ್ ಆಗಿರ್ಬೋದು, ನೆಗ್ಲೆ ಆಗಿರ್ಬೋದು, ಬಹಳಷ್ಟು ಸಮಸ್ಯೆಗಳಾಗ್ತದೆ. ಇದ್ರ ಬಗ್ಗೆ ತುಂಬಾ ಪ್ರತಿಕ್ರಿಯೆ ಇದೆ. ನಾನು ಸಂಸತ್ನಾದ್ಮೇಲೆ ಏನು ಸುಮಾರು 8 ಫ್ಲೈಓವರ್ ನರಸಾಪುರದಲ್ಲಿ 3, ಒಡಗೂರಲ್ಲಿ, ಒಡಗೂರ್ ಗೇಟ್ ಅಲ್ಲಿ, ತಂಬಳ್ಳಿ ಗೇಟ್ ಅಲ್ಲಿ, ಒಡ್ಡಳ್ಳಿ, ನಂಗ್ಲಿ ಮತ್ತೆ ನರಸಿಂಹತೀರ್ಥ ಇದರಲ್ಲಿ 3 ನರಸಾಪುರದಲ್ಲಿ ಫ್ಲೈಓವರ್ ಕ್ಲಿಯರ್ ಮಾಡಿಸಿ ಇದನ್ನು ಬಿಡಿಸಿದ್ದೀನಿ. ಇನ್ನೊಂದು 10-15 ದಿನದಲ್ಲಿ ನಂಗ್ಲಿ ಕ್ಲಿಯರ್ ಆಗಿ ಅಲ್ಲೂ ಟ್ರಾಫಿಕ್ ಮೂವ್ ಆಗುತ್ತೆ. ಒಂದು 15 ದಿನದಲ್ಲಿ ಒಡಗೂರ್ ಗೇಟ್ ಕ್ಲಿಯರ್ ಆಗಿ ಅಲ್ಲಿ ಟ್ರಾಫಿಕ್ ಆಗುತ್ತೆ. ಇನ್ನೊಂದು ತಿಂಗಳಲ್ಲಿ ನಮ್ಮ ತಂಬಳ್ಳಿ ಗೇಟ್ ಅಲ್ಲಿ ಅದನ್ನು ಕ್ಲಿಯರ್ ಆಗುತ್ತೆ. ಈ ನರಸಿಂಹತೀರ್ಥ ಮತ್ತೆ ಒಡ್ಡಳ್ಳಿ ಇವೆರಡು ಬಹಳ ಕ್ರಿಟಿಕಲ್ ಆಗಿ ಕೆಲಸ ಮಾಡಕ್ ಆಗ್ತಾ ಇಲ್ಲ. ಯಾಕಂದ್ರೆ ಅಲ್ಲಿ ಕಲ್ಲು ಸಿಕ್ಕಿದೆ. ಆ ಕಲ್ಲು ಸಿಕ್ಕಕ್ಕೆ ಅದು ಏನ್ ಮಾಡಿದಾರೆ ಅಂದ್ರೆ ಅದನ್ನ ಗ್ರೌಂಡ್ ಬ್ರೇಕ್ ಮಾಡ್ಬೇಕು, ಕಲ್ಲು ಬ್ರೇಕ್ ಮಾಡ್ಬೇಕು ಅಂದಾಗ ಸ್ವಲ್ಪ ಇದು ಪ್ರಾಬ್ಲಮ್ ಆಯ್ತು. ಆಮೇಲೆ ರಿಟೆನ್ಷನ್ ವಾಲ್ ಬೇಕು ಅಂತ ಆವಾಗ ಫಸ್ಟ್ ಇರ್ಲಿಲ್ಲ. ಇವಾಗ ಮತ್ತೆ ರಿಟೆನ್ಷನ್ ವಾಲ್ ಮಾಡಿಸ್ಬೇಕು ಅಂತ ನಾವು ಒತ್ತಡ ಆದ್ಮೇಲೆ, ಯಾಕಂದ್ರೆ ಅಲ್ಲಿ ಮಣ್ಣು ಕುಸಿತ ಆಗ್ತಾ ಇದೆ. ಸೊ ರಿಟೆನ್ಷನ್ ವಾಲ್ ಒಂದು ಸ್ಯಾಂಕ್ಷನ್ ಆಗಿದೆ. ಮತ್ತೆ ಏನು ಬಿಟುಮಿನ್ ಅಂದ್ರೆ ಟಾರ್ ರೋಡ್ ಹಾಕ್ಬೇಕಾಗುತ್ತೆ ಅದನ್ನ ಚೇಂಜ್ ಮಾಡಿ ಅಲ್ಲಿ ನರಸಿಂಹತೀರ್ಥ ಅಲ್ಲಿ ಮತ್ತೆ ಒಡ್ಡಳ್ಳಿಯಲ್ಲಿ 2 ಕಡೆನೂ ಕಾಂಕ್ರೀಟ್ ರೋಡ್ ಹಾಕ್ಸ್ತಾ ಇದೀವಿ. ನನಗ್ ತಿಳಿದ ಮಟ್ಟಿಗೆ ನರಸಿಂಹತೀರ್ಥ ಅಲ್ಲ, ನಮ್ಮ ಒಡ್ಡಳ್ಳಿ ಸುಮಾರು ಇನ್ನೊಂದು ಇವಾಗೇನು ಆಗಸ್ಟ್, ನವೆಂಬರ್ ಎಂಡ್, ಡಿಸೆಂಬರ್ ಅಲ್ಲಿ ಮುಗಿಯುತ್ತೆ ಅಂತ ಹೇಳಿದ್ದಾರೆ. ಇದು ನರಸಿಂಹತೀರ್ಥ ಅದು ಮೋಸ್ಟ್ಲಿ ಮಾರ್ಚ್ ಒಳಗಡೆ ಆಗುತ್ತೆ ಅಂತ ಹೇಳಿದ್ದಾರೆ. ಇದು ಒಂದು 15 ದಿನ ಹಿಂದೆ ನಾನು ಸೆಷನ್ಸ್ ಹೋಗೋ ಮುಂಚೆನೆ ಒಂದ್ ಸತಿ ಮೀಟಿಂಗ್ ಮಾಡಿ ಎಲ್ಲಾ ರಿವೈಸ್ಡ್ ಡೇಟ್ಸ್ ತಗೊಂಡಿದ್ದೀನಿ. ಅಲ್ಲಿ ಏನೇನ್ ಮಾಡಿಲ್ವೋ ಅವ್ರಿಗೆ ಫೈನು ಹಾಕ್ಸಿದ್ದಾರೆ NHAI ಕಡೆಯಿಂದ. ಬಟ್ ಒಂದು ಹೇಳಕ್ ಇಷ್ಟಪಡ್ತೀನಿ, ನರಸಿಂಹತೀರ್ಥ ಅಲ್ಲಿ ಏನು ಸ್ಯಾಂಕ್ಷನ್ ಆಗಿತ್ತು, ಯಾರಿಗೆ ಟೆಂಡರ್ ಸ್ಯಾಂಕ್ಷನ್ ಆಗಿತ್ತು, ಅವರು ಮರಣ ಹೊಂದ್ಮೇಲೆ ಬೇರೆಯವ್ರಿಗೆ ಮತ್ತೆ ಮಾಡಿ ಹಾಕಿದ್ದಾರೆ ಟೆಂಡರ್. ಸೊ ಅದಕ್ಕೆ ಅಲ್ಲೊಂದು 3-4 ತಿಂಗಳು ವೇಸ್ಟ್ ಆಯ್ತು ಟೈಮ್. ಏನು ರಿಟೆನ್ಷನ್ ವಾಲ್ ಬೇಕು ಅಂದಿದ್ದಕ್ಕೆ ಇಂಡಿಯನ್ ಇನ್ಸ್ಟಿಟ್ಯೂಟ್ ಆಫ್ ಸೈನ್ಸ್ ಅವ್ರು ಬಂದು ಅದನ್ನ ಮಾಹಿತಿ ಮಾಡಕ್ಕೆ ಅಲ್ಲೊಂದು 1.5 ತಿಂಗಳು ಇದಾಗಿದೆ. ಅದರಿಂದ ಇದು ಸ್ವಲ್ಪ ವಿಳಂಬನೆ ಆಗ್ತಾ ಇದೆ. ಬಟ್ ಇದನ್ನ ಬಹಳ ಶೀಘ್ರವಾಗಿ ಮುಗಿಸ್ಬೇಕು. ಸಾರ್ವಜನಿಕರಿಗೆ ತೊಂದರೆ ಆಗ್ತಾ ಇದೆ ಅಂತ ನಮಗೂ ಮಾಹಿತಿ ಇದೆ. ನಾವು ಮತ್ತೆ ನಮ್ಮ ಶಾಸಕರು ಸಮೃದ್ಧಿ ಮಂಜುನಾಥ್ ಅವರು DC ಆಫೀಸಲ್ಲಿ 1-2 ಸತಿ ಮೀಟಿಂಗ್ ಮಾಡಿದ್ದೀವಿ. ನ್ಯಾಷನಲ್ ಹೈವೇ ಆಫೀಸಲ್ಲಿ ನಾನು ಮೀಟಿಂಗ್ ಮಾಡಿದ್ವಿ, ಸಂಸತ್ನಾಗ ಮೀಟಿಂಗ್ ಮಾಡಿದ್ದೇನೆ. ಅದನ್ನ ಬಹಳ ಶೀಘ್ರವಾಗಿ ಈ ಕೆಲಸ ಮುಗಿಸ್ಬೇಕು ಅಂತ ಆ ನಿಟ್ಟಿನಲ್ಲಿ ಕೆಲಸ ಮಾಡ್ತಾ ಇದೀವಿ ಅಂತ ಹೇಳಕ್ ಇಷ್ಟಪಡ್ತೀನಿ. ಮತ್ತೆ ಇದು ಸರ್ವಿಸ್ ರೋಡ್ ಗಳಲ್ಲಿ ಈ ವೆಹಿಕಲ್ಸ್ ಹೋಗ್ತಾ ಇದಾರೆ, ಬಹಳಷ್ಟು ಗುಂಡಿಗಳಾಗಿದೆ ಸರ್. ಅದೇನು ಸ್ವಲ್ಪ ಏನೋ ಅಪಾಯ ಅಂತಂದ್ರೆ ಒಳಗಡೆ ಬೀಳುತ್ತೆ ಸರ್. ಎಲ್ಲಿ ಸರ್ವಿಸ್ ರೋಡ್? ಈ ಸರ್ವಿಸ್ ರೋಡ್ ಏನು ಇದು ಫ್ಲೇವರ್ ಆಗ್ತಾ ಇದೆ ಆ ಭಾಗದಲ್ಲಿ ಅಲ್ಲಿ ಏನಾದ್ರು 2 ವೀಲರ್ ಇದು ನಂಗ್ಲಿಯಲ್ಲಿ ಸ್ವಲ್ಪ ಜಾಸ್ತಿ ಆಗಿದೆ ಸರ್ವಿಸ್ ರೋಡ್. ಇದು ಏನು ಇರಾನ್ ವಾರ್ ಆಯ್ತು, ಆ ಬಿಟುಮಿನ್ ಸಪ್ಲೈ ಸ್ವಲ್ಪ ಕಡಿಮೆ ಆಗಿದೆ. ಬಟ್ ಇವಾಗ ಎಲ್ಲ ಸ್ಯಾಂಕ್ಷನ್ ಆಗಿ ಎಲ್ಲ ರೆಡಿ ಆಗಿದೆ. ಬಟ್ ಬಿಟುಮಿನ್ ಸಪ್ಲೈ ಆಗ್ತಾ ಇರೋದು ಇನ್ನ ಇದಾಗ್ತಾ ಇಲ್ಲ. ಸೊ ಇವ್ರಿಗೆ ಬೇಕಾಗಿರೋದು ಬಿಟುಮಿನ್ ಸಪ್ಲೈ ಆಗ್ತಾ ಇರೋದು ಬಹಳ ಕಡಿಮೆ, ಇವ್ರಿಗೆ ರಿಕ್ವೈರ್ಮೆಂಟ್ ಬಹಳ ಕಡಿಮೆ. ಇದೇನಾಗಿದೆ ಅಂದ್ರೆ ಈ ದೊಡ್ಡ ಕಂಪನೀಸ್ ಬಹಳ ದೊಡ್ಡದಾಗಿ ಯೂಸ್ ಆಗಿ ತಗೊಂಡಾಗ ಈ ವಿಟಮಿನ್ ಸಿಗೋದು ಇವ್ರಿಗೆ ಕಡಿಮೆ ಆಗ್ತಾ ಇದೆ. ಬಟ್ ಈ ನ್ಯಾಷನಲ್ ಹೈವೇ ಅಥಾರಿಟಿಯಿಂದನೇ ಸ್ವಲ್ಪ ಪ್ರೆಷರ್ ಹಾಕಿ ಅದನ್ನ ವಿಟಮಿನ್ ಕೊಡಿಸ್ತಾ ಇದಾರೆ. ಈ ಇನ್ನೊಂದು 15 ದಿನದಲ್ಲಿ ಅದನ್ನ ಪೂರ್ತಿ ಮಾಡ್ಕೊಡ್ಬೇಕು ಅಂತ ಹೇಳಿದೀವಿ. ಅದ್ರ ಜೊತೆ ನಮ್ಮ ತಂಬಳ್ಳಿ ಮತ್ತೆ ಹುಡುಗರಿಗೆ ಮೂರೂನು ಇನ್ನೊಂದು 1.5 ತಿಂಗಳಲ್ಲಿ ಮೂರೂನು ಓಪನ್ ಆಗುತ್ತೆ. ಇವೆರಡು ಮಾತ್ರ ಸ್ವಲ್ಪ ನ್ಯಾಷನಲ್ ಹೈವೇ ಅಥಾರಿಟಿ ಅವ್ರದ್ದು ಮಿಸ್ಟೇಕೋ ಇಲ್ಲಾಂದ್ರೆ ಯಾರ್ದು ಗೊತ್ತಿಲ್ಲ. ಅವಾಗ ಏನ್ ಪ್ಲಾನ್ ಮಾಡಿದ್ರು, ಇವಾಗ ಮತ್ತೆ ಪ್ಲಾನ್ ರಿವೈಸ್ ಮಾಡಿದೆಲ್ಲ ಮಾಡಿದ್ದಕ್ಕೆ ನಾನು NHAI ಅವ್ರಿಗೆ ಹೇಳ್ತೀನಿ, ದಯವಿಟ್ಟು ಬೇರೆ ಯಾವ್ದಾದ್ರು ಪ್ರಾಜೆಕ್ಟ್ಸ್ ಆದಾಗ ದಯವಿಟ್ಟು ಕರೆಕ್ಟ್ ಆಗಿ ಪ್ಲಾನ್ ಮಾಡಿ ಅಂತ. ಅದ್ರ ಜೊತೆ ಸಾರ್ವಜನಿಕರಿಗೆ ನಾನು ಹೇಳ್ತೀನಿ, ನೀವು ಕಷ್ಟದಲ್ಲಿದ್ದೀರ, ನನಗೂ ಗೊತ್ತು, ನಾನು ಓಡಾಡಿದಾಗ ನಮಗೂ ಆ ಬಾಧೆ ಇದೆ. ದಯವಿಟ್ಟು ಇನ್ನು ಸ್ವಲ್ಪ ದಿನ ಸ್ವಲ್ಪ ತಾಳ್ಮೆ ಅಂದಿದ್ರೆ ಇದು ಕೆಲಸಗಳಾಗುತ್ತೆ ಅಂತ ಹೇಳಕ್ ಇಷ್ಟ.